ಕ್ಯಾನ್ಸಲೇ ಮಾಡಿಬಿಟ್ಟೆ ನೋಡ್ರಿ. ನಾನು ಹೆಂಗೋ ಹೋಗಲಿ, ಇದು ರೋಡ್ ಹಿಂಗಿದೆ, ಹೋಗುತ್ತೆ ಇಲ್ವೋ ಗೊತ್ತಿಲ್ವೇ. ಅಕ್ಕ ಮುಂದಕ್ಕೆ ಹೋಗಕ್ಕ, ಆಯ್ ಮುಂದಕ್ಕೆ. ಆರ್ಡ್ರ್ ಬೀಳೋ ಥರ ಕಾಣ್ತಿಲ್ಲ ಅನ್ನೋ ಅಷ್ಟೇ ಬಿದ್ದುಬಿಡ್ತು. ಇವಾಗ ಟೈಮ್ ಎಷ್ಟೇ ಏನೋ ಇದೆಯಪ್ಪ, ಟೈಮ್ ಇವಾಗ ಎಷ್ಟು ಅಂತಂದರೆ 8:05 ಆಗ್ತಾಯಿದೆ. ನಾವು ಇವಾಗ 7:15 ಸ್ಟಾರ್ಟ್ ಮಾಡಿದ್ವಿ, 2 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ನೂ ಫೈರಾಗಿ ಹೀಗೆ ಮಾಡಬೇಕು. ಇವಾಗ ನಾವೆಲ್ಲಿದ್ದೀವಿ ಅಂತಂದರೆ ಅರಕೆರೆ ಹತ್ರ ಇದ್ದೀವಿ. ತಾವರೆಕೆರೆಯಿಂದ ಹಿಡಿದು ವೇಗಾ ಸಿಟಿ ಮಾಲ್ ಹತ್ರ ಒಂದು ಆರ್ಡ್ರು, ವೇಗಾ ಸಿಟಿ ಮಾಲಿಂದ ಅಂದರೆ JP ನಗರಿಂದ ಅರಕೆರೆ ಒಂದು ಆರ್ಡ್ರ್ ಬಿದ್ದಿದೆ. ಸೊ ಇಲ್ಲಿಗೆ ನಮ್ಮ ಸ್ವಲ್ಪ ಅರ್ನಿಂಗ್ ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀವಿ, ಯಾಕಂದ್ರೆ ಟ್ರಾಫಿಕ್ ಕಮ್ಮಿ ಇದೆಯಲ್ಲ. ಟ್ರಾಫಿಕ್ ಜಾಸ್ತಿ ಆಯಿತು ಅಂದರೆ ಮತ್ತೆ ಕಷ್ಟ ಆಗುತ್ತೆ. ಸೊ ಬನ್ನಿ ಮತ್ತೆ ಸ್ಟಾರ್ಟ್ ಮಾಡೋಣ ರೈಡು. ಸೊ ಇವಾಗ ಎಲ್ಲಿದ್ದೀವಿ ಅಂತಂದರೆ ಮನೆಗೆ ಬಂದಾಯಿತು. ಮನೆಗೆ ಯಾಕೆ ಬಂದಿದ್ದೀಯ ಅಂತಂತಂದರೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ತುಂಬ ಈಚೆ ತಿನ್ನೋದು ಬೇಡ, ಮನೇಲೂ ತಿನ್ನಬೇಕು ಅಂತ ಹೇಳ್ಬಿಟ್ಟು ಮನೇಲಿ ತಿನ್ನೋಣ ಅಂತ ಬಂದೆ. ಸೊ ಟೈಮ್ ಆಲ್ರೆಡಿ ಒಂದು ಪೋಲ್ಡ್ರಲ್ಲಿ ಪಿಕಪ್ ಮಾಡಿಕೊಂಡು ನಮ್ಮ ಡಿಕ್ಕಿನಲ್ಲಿ ಇಟ್ಟಿದ್ದೀವಿ ಐಟಮ್ನ. ಸೊ ಅದು ತೊಗೊಂಡೋಗಿ ಉಳಿಮ ಹತ್ರ ಕೊಡಬೇಕು. ಸೊ ಹಂಗೆ ಹೋಯ್ತಾ ರ್ಯಾಪಿಡೋ ಸಿಕ್ಕಿದ್ರೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಐಡಿಯಾದಲ್ಲಿದ್ದೀನಿ. ಸೊ ಸಿಕ್ಕಿದ್ರೆ ಹಂಗೆ ರ್ಯಾಪಿಡೋ ಹಾಕ್ಕೊಂಡು ಹಂಗೆ ಪೋರ್ಟ್ರಲ್ಲಿ ಒಂದು ಒಳ್ಳೆ ಇನ್ಕಮ್ ನಡೀತೈತೆ. ಸೊ ಹಿಂಗೆ ಮಾಡ್ಕೊಂಡು ಹೋದ್ರೆ ನಮ್ಮ ಟಾರ್ಗೆಟ್ನ ರೀಚ್ ಆಗ್ತೀವಿಲ್ಲ ಅಂತಂದ್ರೆ ಆಗೋದಿಲ್ಲ. ಸೊ ಬನ್ನಿ ಹಂಗೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ನಮ್ಮನ್ನು ಗೋಪ್ರೋ ಮನೇಲೇ ಬಿಟ್ಬಿಟ್ಟೋಗ್ಬಿಟ್ಟಿದ್ದಾನೆ. ಸೊ ಗೋಪ್ರೋ ಇರೋ ಕಾರಣದಿಂದಾಗಿ ನಾವು ಇವಾಗ ಮೋಟೋ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ಸೊ ಬನ್ನಿ ಇವಾಗ ಮೋಟೋ ವ್ಲಾಗಲ್ಲಿ ಮಾತಾಡೋಣ. ಕ್ಯಾಮ್ರಾ ಹಾಕೊಂಡ್ರೆ ಎಲ್ಲ ಕ್ಯಾಮ್ರಾನೇ ನೋಡ್ತವ್ರೆ, ಏನು ಗೊತ್ತಿಲ್ಲ. ಎಲ್ಲ ಕೇಳ್ತೀರಾ ಯಾಕೆ ಸಬ್ಸ್ಕ್ರೈಬ್ ಮಾಡಲ್ಲ ನೀವು? ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ ಈ ನಮ್ಮ ಅಂಗಡಿನೂ ವಿಡಿಯೋ ಹಾಕಿ ಅಂದ, ಸರಿ ಆಯಿತು ಅಂತಂದೆ. ಚಾನಲ್ ಹೆಸರು ಕೇಳ್ದ, ಹೇಳ್ದೆ ಸಬ್ಸ್ಕ್ರೈಬ್ ಮಾಡಬೇಕು ತಾನೆ, ಸಬ್ಸ್ಕ್ರೈಬೇ ಮಾಡಿಲ್ಲ. ಫೋನ್ ಓಪನ್ ಮಾಡಿ ಕೂಡ ಸರ್ಚ್ ಮಾಡಿಲ್ಲ. ಸರಿ ಆಯಿತು ಹಾಳಾಗಿ ಹೋಗ್ರು ಅಂತ ನಾನು ಬಿಟ್ಬಿಟ್ಟೆ. ಡೆಲಿವರಿ ಮಾಡಬೇಕಾದ್ರೆ ಐಟಮ್ ಏನು ಗೊತ್ತಾ, ಇದು ರುಮಾಲಿ ರೋಟಿ. ಸೊ ನಮ್ಮ ಪೋಟ್ರ್ನಲ್ಲಿ ನಮ್ಮ ವಲಯದಲ್ಲಿ ಟೋಟಲ್ಲು 30 ರೂಪೀಸ್ ಕೊಡ್ತವನಂತೆ ಸರ್ಜು. ಈ ಕಡೆ ಹೋಗೋಣ ಅಂದರೆ ರೋಡ್ ಬ್ಲಾಕ್ ಮಾಡಿಟ್ಟವ್ರೆ. ಈ ಕಡೆ ಎಲ್ಲೂ ಬ್ಲಾಕ್ ಆಗದೆ ಇದ್ದರೆ ಸಾಕು. ಫಸ್ಟ್ ಏರ್ ಹಾಕ್ಸ್ಕೋಬೇಕು ಮೇನ್ ಗಾಡಿಗೆ. ಇನ್ನೊಂದು ಪೋಟ್ರಲ್ಲಿ ಚಿಕ್ಕಮಂಗ್ಳೂರು ಹತ್ರ ಆರ್ಡ್ರ್ ಬಿತ್ತು. ಹತ್ರ 48 ಕಿಲೋಮೀಟರ್ಸ್ ಏನೋ, 748 ಅಲ್ಲ 54 ಕಿಲೋಮೀಟರ್ಸು, 750 ಸಮಥಿಂಗ್ ಕೋಟ. ಬಟ್ ನಾನು ಅದು ಆ್ಯಸೆಪ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೇರೆ ಯಾರೋ ತೊಗೊಬಿಟ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಬೇರೆ ಆರ್ಡ್ರ್ಗಳನ್ನ ತೊಗೊಂಡು ಮಾಡ್ತಾಯಿದ್ದೀನಿ. ಈಗ ಏರ್ ಹಾಕ್ಸ್ಕೊಳ್ಳೋಣ ಅಂತ ಬಂದೆ, ಫುಲ್ಲು ಜಾಮ್ ಆಗ್ತೈತೆ ರೋಡು. ಸೊ ಬೇಡ ಆಮೇಲೆ ಬಂದು ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೈ ಅಂತ ಹೋಗ್ತಾಯಿದ್ದೀವಿ. ಎಲ್ಲೂ ರೋಡ್ ಬ್ಲಾಕ್ ಆಗಿರುತ್ತೆ. ನಾವು ಹಿಂಗೆ ರೈಟ್ ತೊಗೊಬಿಡೋಣ. ಅಲ್ಲಿ ರೋಡ್ ಬ್ಲಾಕ್. ಹಾಂ, IGNR. ಥ್ಯಾಂಕ್ ಯು ಭಯ್ಯ. ಹಾಂ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್. Do you know Kannada? No, ಸ್ವಲ್ಪ. I can understand, but I can't speak too much. Okay. But I'm trying to learn. Great thing. 9? 9. Yes. Okay. Thank you so much. It's done now. Okay. Thank you. All the best for you. Thank you bro. Thank you so much. ನಮ್ಮ RF ಸೇರಿಬಿಟ್ಟಿದ್ದಾರೆ. ನಮ್ಗೆ ಖುಷಿ ಆಯಿತು. ಈ ಥರ ಎಲ್ಲರೂ ಮಾತ್ರ ಅಂದ್ಕೊಳ್ಳಿ, ನನಗೆಲ್ಲ ಆರಾಮಾಗಿ ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ಬೋದು. ಆದರೆ ಏನಂತಿಗೆ ನಾನು ಇದು 50,000 ಚಾಲೆಂಜ್ ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಪ್ರೀವಿಯಸ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ ನಮ್ಮ ರೈಡ್ಗೋಸ್ಕರ ನಾವು ಇದು ಚಿಕ್ಕದಾಗಿ ಸೇವಿಂಗ್ಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಒಳ್ಳೆ ರೈಡೆಲ್ಲ ಮಾಡಬೇಕಲ್ಲ. ಸೊ ಅದಕ್ಕೇ ಇದು ಅಮೌಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದನೇ ನಾನು ಇದು ಅರ್ನಿಂಗ್ಸ್ ಚಾಲೆಂಜ್ ಇಟ್ಕೊಂಡು ಮಾಡ್ತಿರೋದು. ಇದು ಒಂದು ಕಂಟೆಂಟ್ ಆಗುತ್ತಲ್ಲ ಅಂತ. ಇವಾಗ ಆರ್ಡ್ರ್ ಕೊಟ್ಬಿಟ್ಟು ಇವಾಗ ಇನ್ನೊಂದು ಆರ್ಡ್ರ್ ಪಿಕಪ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲಿ ಅಕ್ಷಯನಗರಿಂದ ಅದೆಲ್ಲ DLF ಅಂತ ತೋರಿಸಿದ್ರು. ಸೊ ನಂಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ. ಸೊ ಇದಕ್ಕೆ ಆರ್ಡ್ರಿಗೆ ಎಷ್ಟು ಕೊಡ್ತಿದ್ದಾನೆ ಅಂತಂದರೆ 87 ಏನೋ. ಸೊ ಚಾರ್ಜೇನೋ 30 ರೂಪಾಯಿ ಆ್ಯಡ್ ಆಗ್ತಿದೆ ಅಂತ ನನಗೆ ನಂಗೆ ಫೀಲೇ ಆಗ್ತಾಯಿಲ್ಲ. ಸೊ ನೋಡೋಣ ಬನ್ನಿ. ಫುಲ್ಲು ಸ್ಪೀಡಲ್ಲಿ ಬರ್ತಾ ಇರಬೇಕಾದ್ರೆ ಆರ್ಡ್ರ್ ಹಂಗೆ ಕ್ಯಾನ್ಸಲ್ ಆಗೋಯಿತು. ಇನ್ನು ನನ್ನ ಮಕ್ಕಳದೊಂದು ತಲೆನೋ ಬಂದು ಪಾರ್ಕಿಂಗ್ ಮಾಡಿರಿ, ಬೇರೆ ಜಾಗನೇ ಸಿಗೋಲ್ಲ ಇವ್ರಿಗೆ. ನಾನು ಎಲ್ಲಿ ಬಂದು ನಿಂತ್ಕೊತೀನೋ ಅಲ್ಲೇ ಬಂದು ಬಿಡ್ಕೊಂಡು ಸಾಯ್ತು. ಸೊ ಆರ್ಡ್ರ್ ಕ್ಯಾನ್ಸಲ್ ಆಗೋಯಿತು, ಬೇರೆ ಆರ್ಡ್ರ್ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡೋಣ ಬನ್ನಿ. ಸೊ ಇನ್ನೊಂದು ಆರ್ಡ್ರ್ ಬಂದು ಪಿಕಪ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ಅಂತಂದರೆ ಅರಕೆರೆಯಿಂದ HSR ಲೆವೆಲ್ ಸೆಕ್ಟರ್ 7. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಆರ್ಡ್ರ್ ಕೊಟ್ಬಿಟ್ಟು ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ BTM ಇದ್ದೀವಿ. ಸೊ ಅಲ್ಲಿಂದ ಖಾಲಿಯಾಗೇ ಬಂದ್ಬಿಟ್ಟು ಅಲ್ಲೇನು ಆರ್ಡ್ರ್ ಜಾಸ್ತಿ ಬೆಲ್ಲೂರು ಕಡೆ ಆಗ್ತಾಯಿದ್ದ. ಸೊ ಆ ಕಡೆ ಹೋದರೆ ಟ್ರಾಫಿಕ್ ಬೇಜಾನಿರುತ್ತೆ ಅಂತೇಳ್ಬಿಟ್ಟು ಇವಾಗ ಈ ಕಡೆ BTMಗೆ ಬಂದಿದ್ದೀವಿ. ಮತ್ತು ಇವಾಗ ರ್ಯಾಪಿಡೋ ಇಲ್ಲೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರ್ಯಾಪಿಡ್ ಆನ್ ಮಾಡಿದ್ದೆ. ಸೊ ಇಲ್ಲೇ ಆರ್ಡ್ರ್ ಬಿದ್ದೈತೆ. ಹೋಗಿ ನಾವು ಡ್ರಾಪ್ ಮಾಡೋಣ ಬನ್ನಿ. ಅವ್ರನ್ನ ಸಿಲ್ಕ್ಬೋಳ ಹತ್ರ ಡ್ರಾಪ್ ಮಾಡಿ ಇದು ಇನ್ನೊಂದು ಲೊಕೇಶನ್ಗೆ ಬಂದಿದ್ದೀವಿ. ಮತ್ತು ಬನ್ನೇರುಘಟ್ಟ ರೋಡಲ್ಲಿ, ಬನ್ನೇರುಘಟ್ಟ ಅಂತ ನೋಡಿದೆ ಅಷ್ಟೇ. ಬನ್ನೇರುಘಟ್ಟ ರೋಡಲ್ಲಿ ಡಿಯೋ ಅಂತ ಏನೋ. ಸೊ ಪರವಾಗಿಲ್ಲ, ಆಯ್ತು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ.
ಯಾವುದೋ ಗೊತ್ತಿಲ್ಲ ಲೊಕೇಶನ್, ನೋಡೋಣ ರೀ. ಆ್ಯಕ್ಚುಲಿ ಇದು ಬನ್ನೇರಘಟ್ಟ ರೋಡ್ ಅಂತ ಹೇಳ್ಬಿಟ್ಟು ನಾವು ಹ್ಯಾಮರ್ ಯಾಕಡೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಹೋಯ್ತೈತೆ ಬನ್ನೇರಘಟ್ಟ ಗಿಯೋ ಅಂತೇನೋ. ಸೊ ಅದರಿಂದನೇ ಆನ್ಸಪ್ ಮಾಡಿದೆ. ನೋಡಿದ್ರೆ ಇಲ್ಲಿ ಬೇರೆ ಥರನೇ ನಡೀತೈತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಹಂಗೆ ಹೋಗ್ತಾ ಇದ್ದೀವಿ. ಈಗ ಆರ್ಡ್ರು 526 ರೂಪಾಯಿ ಆರ್ಡ್ರು. ಈ ಟೈಮಲ್ಲಿ ನನ್ನ ಫೋನಲ್ಲಿ ಚಾರ್ಜಿಂಗ್ ಇಷ್ಟಿದೆ, 21 ಇದೆ. ಓಲಿ ಪವರ್ ಬ್ಯಾಂಕಲ್ಲಾದರೂ ಚಾರ್ಜಿಂಗ್ ಇದೆಯಾ ಅಂತ ನೋಡಿದ್ರೆ ಇಲ್ಲಿ ಪವರ್ ಬ್ಯಾಂಕಲ್ಲೂ ಹೊಡ್ಕೊಂಡು ಸಾಯ್ತೈತಿ, ಪವರ್ ಬ್ಯಾಂಕಲ್ಲೂ ಚಾರ್ಜಿಂಗ್ ಇಲ್ಲ. ಈಗೇನು ಮಾಡೋದು ಹೇಳಿ? ಏನೋ ಒಂದು ಫೈರಲ್ಲಿ ಮಾಡ್ತಾಯಿದ್ದೆ, ಎಲ್ಲ ಹಾಳಾಗೋಯ್ತೈತಿ. ಮನೆಯಿಂದ ಇಲ್ಲಿ ಎಷ್ಟು ದೂರ ಇದ್ದೀವಿ ಅಂತಂದರೆ 9ರಿಂದ 10 ಕಿಲೋಮೀಟ್ರ್ ದೂರದಲ್ಲಿ ಇದ್ದೀವಿ. ಬನ್ನೇರಘಟ್ಟ ಆರ್ಡ್ರ್ ಬೀಳ್ತಾಯಿದ್ವಿ. ಬನ್ನೇರಘಟ್ಟನೂ ಬೇಡ ನಮಗೆ, BTM ಆರ್ಡ್ರ್ ಬಿದ್ದರೆ ಹಂಗೆ ತೊಗೊಂಡು ಹೋಗ್ಬಿಡೋಣ. ಅದಕ್ಕೆ ಇಲ್ಲಿ ಕಾಯ್ತಾ ಇದ್ದೀನಿ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಚಾರ್ಜಿಂಗ್ ಬೇರೆ 20% ಐತೆ. ಸೊ BTM ಒಂದು ಆರ್ಡ್ರ್ ಬಿದ್ದುಬಿಟ್ರೆ ಮನೆಗೆ ಹೋಗಿ ಚಾರ್ಜಿಂಗ್ ಹಾಕ್ಕೊಂಡು ಮತ್ತೆ 6 ಗಂಟೆ ಸ್ಟಾರ್ಟ್ ಮಾಡೋಣ ಅನ್ನೋ ಪ್ಲಾನ್ ಇಲ್ಲಿದ್ದೀನಿ. ಈಗ ನೋಡೋಣ ಏನಾಗುತ್ತೋ ಆಗಲಿ. ಒಟ್ಟಿನಲ್ಲಿ ಇಲ್ಲಿ ಜಾಗ ಚೆನ್ನಾಗೈತೆ ಕೂತ್ಕೊಳ್ಳೋಕ್ಕೆ ಆರಾಮಾಗಿ ಅಂತ ಇಲ್ಲಿ ಕೂತಿದ್ದೀನಿ ಅಷ್ಟೇ. ಈಗ ನೋಡಿದ್ವಿ, ಲೈನ್ ಆರ್ಡ್ರ್ ಬೀಳೋ ಥರ ಕಾಣ್ತಾ ಇಲ್ಲ ಅನ್ನೋ ಅಷ್ಟೇ ಬಿದ್ದುಬಿಡ್ತು. ಇಲ್ಲಿಂದ 3.5 ಕಿಲೋಮೀಟರ್ಸ್ ಪಿಕಪ್ಪು. ಒಂದು ಅದ್ಭುತವಾದಂಥ ಒಂದು ಕ್ಷಣ ಇದು. ಯಾಕೆ ಅಂತಂದರೆ ಇವಾಗ ನಾವು ಮನೆ ಹತ್ರಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ, ಖಾಲಿಯಾಗಿ ಚಾರ್ಜಿಂಗ್ ಎಷ್ಟಿದೆ ಅಂತಂದರೆ 18% ಐತೆ. ಸೊ ಅಷ್ಟೊತ್ತಿಗೆ ನಾವು ಪಿಕಪ್ ಮಾಡಿ ಕಸ್ಟಮರ್ ಹತ್ರ ರೂಟ್ ಕೇಳಿಕೊಂಡು ಆರಾಮಾಗಿ ಹೋಗೋ ಥರ ಬೇಗ ನೋಡ್ಕೋಬೇಕು. ನಮ್ಮ ಫೋನಲ್ಲಿ ಚಾರ್ಜಿಂಗ್ ಬೇರೆ ಇಲ್ವಲ್ಲ, ಖಾಲಿಯಾಗಿ ಹೋಗೋ ಬದಲು ಹಿಂಗೆ ಒಂದು ಆರ್ಡ್ರ್ ತೊಗೊಂಡು ಹೋಗ್ಬಿಟ್ರೆ ಬೆಸ್ಟ್ ಅಲ್ಲ. ಸೊ ಇವಾಗ ಒಂದು ವ್ಯೂ ಇರುತ್ತೆ ನೋಡಿ ಇಲ್ಲಿ. ನನ್ನ ಪ್ರಕಾರ ಇಲ್ಲಿ ಕಾಣ್ತಿದ್ಯಾ, ಅದು ನೈಸ್ ರೋಡಿಂದ ವ್ಯೂ ಮಸ್ತಾಗಿರುತ್ತೆ. ಟೈಮ್ ಎಷ್ಟು ಅಂತಂದರೆ 3:15 ಆಗ್ತೈತೆ. 3 ಗಂಟೆಗೆ ಇಲ್ಲಿ ಬಂದು ಡ್ರಾಪ್ ಮಾಡೋ ಥರ ಇತ್ತು. ಸೊ ಇಲ್ಲೇ ವೆಯ್ಟ್ ಮಾಡಿ ಇವಾಗ 3:15 ಆಗ್ಬಿಟ್ಟೈತೆ, 3:25. ಸೊ ತೋರ್ಸೋಕ್ಕಾಗಿಲ್ಲ ನಿಮಗೆ, ಮತ್ತೆ ಇನ್ನೊಂದು ಬರುತ್ತೆ ಇರಿ, ಮತ್ತೆ ನಾವು ಆ ಕಡೆ ರೋಡ್ ಕ್ರಾಸ್ ಮಾಡಬೇಕು. ಸೊ 3:15 ಆಗ್ಬಿಟ್ಟಿದೆ. ಏನ್ರಿ ಇದು ರೋಡ್ ಹಿಂಗಿದೆ, ಹೋಗುತ್ತೆ ಇಲ್ವೋ ಗೊತ್ತಿಲ್ವೇ. ಗೂಗಲ್ ಮ್ಯಾಪ್ನ ನಂಬ್ಕೊಂಡೋದ್ರೆ ಇದೊಂದು ಭಯ ಆಯ್ತಾ ಇರುತ್ತೆ ಅವಾಗ. ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಇದೇ ನಮಗೆ ದಾರಿ, ಅದೇನಾಯ್ತದ ಆಗಲಿ ನೋಡ್ಕೊಳ್ಳೋಣ. ದೇವರೇ, ಏನಪ್ಪ ಇದು ರೋಡು, ಈ ಜಾಗ ಎಂಥದ್ದಿದು? ಹೋಗು ಅಂತ ಇದ್ರೆ, ಸೊ ಹೋಗು ಅಂತಂದರೆ ಹೆಂಗೆ ಹೋಗ್ಬೋದು? ರೋಡ್ ನೋಡಿ ಹೆಂಗೆ ಇದೆ, ಫುಲ್ಲು ಆಫ್ ರೋಡೇ. ಮತ್ತು ನಾನು ರೋಡ್ ಆ ಕಡೆ ಕ್ರಾಸ್ ಮಾಡಬೇಕು. ಇಲ್ಲಿ ರೈಟ್ ಹೋಗೋಕ್ಕೆ ಹೇಳಿದ್ರೆ ದಾರಿನೇ ಇಲ್ಲ ಇಲ್ಲಿ ರೈಟ್ ಹೋಗೋಕ್ಕೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ರೈಟ್ ಹೋಗ್ಬೇಕಾ? ಈ ಜಾಗದಲ್ಲಿ ಏನಾರ ಕಟ್ಟಿಟ್ಟಿದ್ದೀರಾ ನೀವು? ಮನೆಗಳೆಲ್ಲ ಕಟ್ಟಿಟ್ಟವ್ರೆ, ಹಳೆ ಮನೆ, ಸೈಟ್ ಫಾರ್ ಸೇಲ್ ಅಂತೆ. ಸೊ ಇಲ್ಲಿ ರೋಡ್ ಬರಬೇಕಿತ್ತೇನೋ ಗೊತ್ತಿಲ್ಲ, ರೋಡ್ ಕಟ್ಟಿಲ್ಲ ಇಲ್ಲಿ. ರೋಡ್ ಮಾತ್ರ ಕಟ್ಟಿದ್ರೆ ಮಸ್ತಾಗಿರುತ್ತೆ ವ್ಯೂ ಎಲ್ಲ. ಅಂದರೆ ಇಲ್ಲಿ ಮಣ್ಣಲ್ಲಿ ಫುಲ್ ಸ್ಕಿಡ್ ಆಗುತ್ತೆ, ನೋಡ್ಕೊಂಡು ಹೋಗ್ಬೇಕು. ನಮ್ಮ ಗಾಡೀಲಿ ಬೇರೆ ಏರ್ ಕಮ್ಮಿ ಇದೆ ಅಂತ ಹೇಳಿದ್ನಾ, ಅದು ಏರ್ ಬೇರೆ ಇನ್ನೂ ಹಾಕ್ಸಿಲ್ವಾ. ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ನೋಡಿದ್ರೆ ಬಿಲ್ಡಿಂಗ್ ಹೆಂಗಿದೆ, ಇಲ್ಲಿ ನೋಡಿದ್ರೆ ರೋಡ್ ಹೆಂಗಿದೆ. ಪಕ್ಕದಲ್ಲೇ ನೈಸ್ ರೋಡು, ಆ ನೈಸ್ ರೋಡ್ ಪಕ್ಕದಲ್ಲೇ ಈ ರೋಡು. ಅಯ್ಯೋ ಮಾಡಿ ಕಸ ಜಾಗ ಕರ್ಕೊಂಬಂದ್ಬಿಟ್ಟೈತೆ ನೋಡ್ರಿ. ಫೈನಲಿ ವಿ ಕೇಮ್ ಟು ದ ಲೊಕೇಶನ್. ಇನ್ನು ಇಲ್ಲಿಂದ 2.6 ಕಿಲೋಮೀಟರ್ಸ್ ಐತೆ. ಸೊ ಹತ್ರ ಲೊಕೇಶನ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿ ನೋಡಿದ್ರ ರೋಡು ಕಂಟಿನ್ಯೂ ಮಾಡ್ತೀನಿ ಅಂತ ರೆಡಿ ತಿರುಗ್ತೀನಿ. ರೋಡ್ ನೋಡಿದ್ರೆ ಅಯ್ಯೋ ಸಖತ್ ಖುಷಿಯಾಗೈತೆ ನನಗೆ. ಪಾಡಿ ಯಾಕೋ ಯಪ್ಪ ರೋಡ್ಗಳು ಈ ರೇಂಜ್ಗೆ ಐತೆ. ಈ ಥರ ಕಷ್ಟ ನನ್ನ ಶತ್ರುಗೂ ಬರಬಾರ್ದು. ನನಗೆ ಎಲ್ಲಿ ಟೈರ್ ಏನೋ ಪಂಚರ್ ಆಗ್ಬಿಡ್ತೇನೋ ಅಂತ ಭಯ ಆಯ್ತೈತೆ. ಕೆಸರು ಬರೀ ಕೆಸರೆ. ರೋಡು ಅಲ್ಲ ಇದು, ಫುಲ್ಲು ಕೆಸರು. ಗಾಡಿ ಯಾವ ರೇಂಜ್ಗೆ ಆಗಿರಬೇಡಿ ಹೇಳಿ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಹೋಗ್ತಾ ಆಮೇಲೆ ಅಲ್ಲಿ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿಬಿಡ್ಬೇಕು ಕಸ್ಟಮರ್, ಹೆಂಗಿರ್ಬೇಡ. ಆಲ್ರೆಡಿ ಬಸ್ಸು ಆಟೋ ಹೋಗಿ ಸಿಗಾಕೊಂಡೈತೆ. ಜಾಸ್ತಿ ಐತಪ್ಪ ಇಲ್ಲಿ. ಅಲ್ಲಿ ನೋಡಿದ್ರ ಒಂದು ಬಸ್ಸು, ಅದ್ರ ಮುಂದೆ ಒಂದು ಆಟೋ ಹೋಗಿ ಸಿಗಾಕಬಿಟ್ಟೈತಿ. ಕಾಲು ಕೆಳಗಡೆ ಇಟ್ಬಿಟ್ಟೆ.
ರೈಟ್ ಸೈಡ್ ಲೆಫ್ಟ್ ಸೈಡ್ ಇಟ್ಕೊಳ್ಳೋ ಹೋಗೋಣ. ನಾವು ಗಾಡಿಲೇ ಎಷ್ಟು ಕಷ್ಟ ಬರ್ತಿದ್ವಿ ಪಾಪ. ಇರಿ ನೋಡೋಣ, ಹಸು ಹೋಗಲಿ, ಇಲ್ಲಿ ಎಲ್ಲಿ ಹಾಲ ಕಮ್ಮಿ ಇದೆಯೋ ಅಲ್ಲಿ ಹೋಗ್ಬಿಡೋಣ. ನನ್ನ ಹತ್ರ ಟೆಕ್ನಾಲಜಿ ಯೂಸ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ರೈಟ್ ಸೈಡಿಗೆ ಹೋಗ್ಬಿಡ್ತು ಹಸು. ಅಕ್ಕ ಮುಂದಕ್ಕೆ ಹೋಗಕ್ಕ. ಆಯ್ ಮುಂದಕ್ಕೆ ಆಯ್ತು ಹೋಗಿ. ನನಗೆ ದಾರಿ ದೀಪ ಆಗ್ಬೋದು. ಇಲ್ಲಿ ಏನಾದ್ರು ನಾವು ಬಿದ್ವಿ ಅಂದ್ಕೊಳ್ಳಿ, ನಮ್ಮ ಶರ್ಟು ನಮ್ಮ ಪ್ಯಾಂಟ್ ಯಾವ ರೇಂಜ್ಗೆ ಇರ್ಬೇಡ. ಸೊ ಗೋರ್ಮೆಂಟ್ ಅವರೇ ನೋಡ್ರಿ, ಇಲ್ಲಿ ರೋಡ್ ಹೆಂಗಿದೆ. ನೈಸ್ ರೋಡ್ ಪಕ್ಕದಲ್ಲೇ ಮೈನ್ ರೋಡ್ ಇದು. ನೈಸ್ ರೋಡ್ ಪಕ್ಕದ ರೋಡ್ ಹೆಂಗಿದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಇನ್ನು ಬೇರೆ ಕಡೆಯಲ್ಲೆಲ್ಲ ಹೆಂಗಿರುತ್ತೆ ರೋಡು. ಇದೆಲ್ಲ ನೋಡಿದ್ರೆ ನಂಗೆ ಅದೇ ಡೌಟ್ ಬರೋದು. ದುಡ್ಡು ಸರ್ಕಾರ ಅಷ್ಟೆಲ್ಲ ತೊಗೊಳ್ತಾರೆ, ಏನ್ರಿ ಮಾಡ್ತೀರಾ ದುಡ್ಡಲ್ಲಿ? ಅದೇನೇನು ಎಕ್ಸ್ಪೆನ್ಸಸ್ ಮಾಡ್ತಾರೆ ಬಜೆಟ್ ಮಾಡ್ದಂಗೆ, ಅದೇನೇನು ಎಕ್ಸ್ಪೆನ್ಸಸ್ ಮಾಡಿದ್ರು ಅಂತ ತೋರಿಸ್ಬೇಕು ವಿತ್ ಆಲ್ ಪ್ರೂಫ್ ಆ್ಯಂಡ್ ರೆಕಾರ್ಡ್ಸ್. ಅವಾಗ ಗೊತ್ತಾಗುತ್ತೆ ಏನೇನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತಾವ್ರ ಇಲ್ಲ ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡ್ತಾರೋ ದುಡ್ಡು ಅಂತ. ಅಲ್ಲಿವರೆಗೂ ನಮ್ಗೆ ಗೊತ್ತಾಗಲ್ಲ. ನಮ್ಮ ಭೂಮಿನೂ ಉದ್ಧಾರ ಆಗಲ್ಲ. ಭೂಮಿ ಅಂತೀವಿ ನೋಡಿ, ನಮ್ಮ ದೇಶ. ಅಣ್ಣ ಬಂದ್ಬಿಡಿ, ನಾವು ಹೋಗೋಣ ಆಮೇಲೆ. ನೋಡಿ ನಾವೇ ಹೋಗೋಣ. ಯಾರು ನಮ್ಮ ವಿಡಿಯೋ ಸರ್ಕಾರದವ್ರು ನೋಡ್ತಾ ಇದ್ರೆ ನೋಡಿ, ನೈಸ್ ರೋಡ್ ಪಕ್ಕದಲ್ಲಿರುವಂಥ ರೋಡ್ ಇದು. ಎಕ್ಸಾಕ್ಟ್ ಲೊಕೇಶನ್ ಬೇಕಾದ್ರೆ ದಯಮಾಡಿ ಈ ಕಡೆ ಬಂದರೆ ಅಲ್ಲ, ರೋಡ್ ಯಾರಾದರೂ ಇದ್ದರೆ ಈ ಕಡೆ ಸರಿ ಮಾಡ್ಸಾರಪ್ಪ. ಬಸ್ಸು ಐತೈತೆ, ಆಟೋ ಐತೈತೆ. ನಾನೇ ದಾರಿ ತಪ್ಪು ಬಂದಿದ್ದೀನಿ ಅಂತ ಅನ್ಕೊಳಕ್ಕೂ ಆಗೋದಿಲ್ಲ. ನೋಡಿ ಬಸ್ ಹೋಗ್ತೈತೆ, ಅದ್ರ ಮುಂದೆ ನಾನು ಹೆಂಗೋ ಹೋಗಲಿ. ಕಾಲು ಮಾತ್ರ ಕೆಳಗಡೆ ಇಟ್ಟೆ ಅಂದ್ಕೊಳ್ಳಿ, ಮುಗೀತು. ಯಪ್ಪ ದೇವರೇ ಕಾಪಾಡೋ. ಅಯ್ಯೋ ನಂಗೆ ಒಂದು ಸೆಕೆಂಡ್ ಡಬ್ಬ ಅಂತ ಹೊಡ್ಕೊಂತು. ಸ್ವಲ್ಪ ಮೇಲೆ ಹೋಗಿ ರೆಸ್ಟ್ ತೊಗೊಳ್ಳೋಣ. ಇದೆ ಯಪ್ಪ, ರೋಡು ಸರಿ ಇಲ್ಲ, ತುಂಬ ವರ್ಷದಾಗೈತೆ. ಹೋಗ್ಬಿಡಿ ಅಣ್ಣ ಹಿಂಗೆ. ನಾನು ನಿಧಾನಕ್ಕೆ ಬರ್ತೀನಿ ಹೋಗಿ. ಒಂದು ಚೂರು ಕಾಲು ಕೆಳಗಡೆ ಇಟ್ಟು ಬಿದ್ರಿ ಅಂದ್ಕೊಳ್ಳಿ, ಮುಗೀತು. ಸೊ ಈ ಕಡೆ ಪ್ರೊಫೆಷ್ನಲ್ ರೈಡರ್ಸ್ಗೆ ಅನುಮತಿ ಇದೆ. ಡಲ್ಟ್ ರೈಡ್ ಹೋಗಬೇಕು, ಡಲ್ಟ್ ರೇಸ್ ಹೋಗಬೇಕು ಅಂದ್ಕೊಂಡೆ. ಆದರೆ ಆ್ಯಕ್ಟಿವಾದಲ್ಲೇ ಡಲ್ಟ್ ರೇಸ್ ಹೋಗೋ ಥರ ಆಗುತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಟೈರ್ ಸ್ಕಿಡ್ ಆಯಿತು ಅಂದ್ಕೊಳ್ಳಿ, ಕೆಸರಲ್ಲಿ ಸ್ನಾನ ಮಾಡಿಬಿಡ್ತೀವಿ ನಾ. ಇನ್ನು ಮೈನ್ ರೋಡ್ ಬಂದುಬಿಟ್ರೆ ನನ್ನಷ್ಟು ಖುಷಿ ಪಡೋ ಇನ್ನೊಬ್ಬ ಇರಲ್ಲ. ಬಂದ್ಬಿಡ್ತು ಮೈನ್ ರೋಡ್ ಬಂದ್ಬಿಡ್ತು. ಅಯ್ಯಪ್ಪ, ಈ ರೋಡಲ್ಲಿ ಯಾರ್ಯಾರು ಹೋಗಿದ್ದೀರ ಹೇಳಿ. ಸೊ ಕರೆಕ್ಟಾಗಿ ನಾವೇ ಬಂದ್ಬಿಟ್ವಿ. ಕ್ಯಾನ್ಸಲೇ ಮಾಡಿಬಿಟ್ಟೆ ನೋಡ್ರಿ. ಅಯ್ಯೋ, ಆ ನೋವಿದೆಯಲ್ಲ. ಅಲ್ಲಿಂದ ಇಲ್ಲಿ ಬರೋ ಅಷ್ಟೆಲ್ಲ ಆರ್ಡ್ರೆ ಕ್ಯಾನ್ಸಲ್ ಆಗೋಯ್ತು. ನನಗೆ ಹೆಂಗಿರ್ಬೇಡ ಹೇಳಿ, ಹೆಂಗಿರ್ಬೇಡ. ಮತ್ತೆ ಆ ಕಡೆ ಹೋಗೋಕ್ಕೆ ನಾನು ನಿಜವಾಗ್ಲೂ ಹೋಗಲ್ಲ. ವಿಟ್ಟಸಂದ್ರ ಮೈನ್ ರೋಡು ಇದು. ಈ ಕಡೆ ಹೋಗೋದು ವಿಟ್ಟಸಂದ್ರ ಮೈನ್ ರೋಡು. ನಾವಿರೋದೀಗ ವಿಟ್ಟಸಂದ್ರ ಮೈನ್ ರೋಡ್, ನೈಸ್ ರೋಡ್. ಈ ಕಡೆ ನೋಡಿ, ಈ ರೋಡೇ ತುಂಬ ಗಾಡಿಗಳು ಓಡಾಡ್ತೈತೆ. ಬಟ್ ಯಾರಾದರೂ ಅಧಿಕಾರಿಗಳು ನೋಡ್ತಿದ್ರೆ ಆದಷ್ಟು ಬೇಗ ಈ ರೋಡನ್ನ ಸರಿ ಮಾಡಿಸ್ರಿ. ಒಂದು ಚೂರು ನನ್ನ ಸ್ಲಿಪ್ಪು ಆಗಿದ್ದರೆ ಮುಗೀತು ನನ್ನ ಕತೆ. ಕೆಸರಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಹೆಂಗೋ ನಮ್ಮ ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡು ಹಂಗೆ ಹಿಂಗೆ ಮಾಡಿಕೊಂಡು ಬಂದ್ಬಿಟ್ಟೆ. ಕಾಲು ಏನಾದ್ರು ಕೆಳಗಡೆ ಇಟ್ಟಿದ್ರೆ ಏನು ಗತಿ ಆಗಿರೋದು ನಂದು ಹೇಳಿ? ಅದೋ ಗತಿ. ಆ ಆರ್ಡ್ರ್ ಕ್ಯಾನ್ಸಲ್ ಆಗಿದ್ದಕ್ಕೂ ಒಂದು ಒಳ್ಳೆ ಆರ್ಡ್ರ್ ಬಿದ್ದೈತಿ. ಎಲ್ಲಿ ಆರ್ಡ್ರು ಅಂತಂದರೆ ಬಿಳ್ಳೆಗಳಿಗೆ ಬಿದ್ದೈತೆ. ಸೊ ಹೇಗಾದರೂ ಮಾಡಿ ಕಸ್ಟಮರ್ನ ಪಿಕಪ್ ಮಾಡಿದ್ರೆ ಸಾಕು. ಅದಾದಮೇಲೆ ಫೋನ್ ಸ್ವಿಚ್ ಆಫ್ ಆದರೂ ಪರವಾಗಿಲ್ಲ. ಹಂಗೆ ಹೋಗ್ತಾ ಕಸ್ಟಮರ್ನ ಅಲ್ಲಿ ಬಿಟ್ಬಿಟ್ಟು ಹಂಗೆ ನಾವು ಮನೆಗೆ ಹೋಗ್ಬಿಡೋಣ. ಸೊ ಟೈಮ್ ಇವಾಗ ಎಷ್ಟು ಅಂದರೆ 3:36. ಸೊ ಬನ್ನಿ ಇವಾಗ ನಾವು ಪಿಕಪ್ ಮಾಡಿಕೊಂಡು ಆಮೇಲೆ ಹೋಗೋಣ. ಇಲ್ಲ ಅನಿಸುತ್ತೆ. ನಾನು ಕಾರ್ತಿಕ್ಕು ಈ ಕಡೆ ಬಂದಿದ್ದೀವಿ, ಬೇಜಾನ್ ಸಲ ಬಂದಿದ್ದೀವಿ. ಯಾವುದು ಅಶೋಕ್ ಲೇಲ್ಯಾಂಡಲ್ಲಿ ತುಂಬ ಸಲ ಬಂದಿದ್ದೀವಿ ಈ ಕಡೆ ರೋಡಲ್ಲಿ.
ಸೊ ಯಾವಾಗ ನೆನಪಾಯ್ತು ಅಂದರೆ ಇವಾಗ ಜಸ್ಟ್ ಬರ್ಬೇಕಾದ್ರೆ ಈ ಮರ ನೋಡಿದಾಗ ನೆನಪಾಯ್ತು. ಮರ ಒಂಥರ ಲ್ಯಾಂಡ್ ಮಾರ್ಕ್ ನನಗೆ ಅವಾಗ. ಇಲ್ಲೊಂದು ಹಂಸ ಬರುತ್ತೆ, ಈ ಹಂಸೆ ಎರಡೂ ನಮಗೆ ಲ್ಯಾಂಡ್ ಮಾರ್ಕ್. ಸೊ ಬನ್ನಿ ಈಗ ಪಿಕಪ್ ಮಾಡ್ಕೊಂಡಾಯಿತು, ಡ್ರಾಪ್ ಮಾಡೋದಕ್ಕೆ ಹೋಯ್ತಾ ಇದ್ದೀವಿ. ಡ್ರಾಪ್ ಲೊಕೇಶನ್ ಬಂದು ಎಕ್ಸಾಕ್ಟ್ ಎಲ್ಲಿದೆ ಅಂತಂದರೆ BTM ಲೆವೇಟ ನಮಸ್ತೆ ಹತ್ರ ಅಂತೆ. ಸೊ ಖುಷಿ ಆಯ್ತೈತೆ. ಸೊ ಅದನ್ನೆಲ್ಲ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ರೀ. ಇತ್ತು ಅಂತಂದರೆ ಅದೊಂಥರ ಖುಷಿನೇ. ಸೊ ಆ ಖುಷಿನಲ್ಲಿ ಇವಾಗ ಆರಾಮಾಗಿ ಹೋಗ್ತಾಯಿದ್ದೀನಿ. ಅರೆ ಆಫ್ ರೋಡ್ ನೋಡಿದ್ರಲ್ಲ ಅಪ್ಪ, ನಂಗೆ ಆ ಥರ ಇದ್ರಲ್ಲಿ ಮಾಡಬೇಕು. ಆಫ್ ರೋಡ್ ಬೈಕ್ಸ್ ಇರ್ತಾವೆ ನೋಡಿ, ಆ ಥರ ಮಾಡಬೇಕಾದ್ರೆ ಇದರಲ್ಲಿ ಮಾಡಿದ್ದೇ ದೊಡ್ಡ ವಿಷಯ. ನಾನು ಹಂಗೆ ಹಿಂಗೆ ಆ ಕಡೆ ಈ ಕಡೆ ಬೀಳಿರೋ, ಅರೆ ಕಾಲು ಕೂಡ ಇಟ್ಟಿಲ್ಲ, ಅದೊಂದು ಖುಷಿ ವಿಚಾರ. ಕಾಲು ಕೂಡ ಎಲ್ಲೂ ಇಡೋಕ್ಕೆ ಚಾನ್ಸ್ ಕೊಡ್ತೀರಾ ಕರೆಕ್ಟಾಗಿ ಓಡಿಸ್ಬಿಟ್ಟೆ, ಅದೊಂದು ಖುಷಿ ಐತೆ ನನಗೆ. ಅವನ್ನ ಡ್ರಾಪ್ ಮಾಡ್ದಂತಾಯಿತು. ಈ ಆರ್ಡ್ರಿಗೆ ನಾನು ಅಂದ್ಕೊಂಡೆ ಒಂದು 100 ರೂಪಾಯಿ ಮೇಲೆ ಬರ್ಬೋದು ಅಂತ ಹೇಳ್ಬಿಟ್ಟು, ಬಟ್ ನೋಡಿದ್ರೆ 97 ರೂಪೀಸ್ ಬಂದಿದೆ ಈ ಆರ್ಡ್ರಿಗೆ. 12 ಕಿಲೋಮೀಟ್ರಿಂದ ಪಿಕಪ್ ಮಾಡಿ ಡ್ರಾಪ್ ಮಾಡಿರೋದಲ್ಲ. ಸೊ ನಾನು ಅಂದ್ಕೊಂಡೆ ಮೇ ಬಿ ಕಿಲೋಮೀಟ್ರಿಗೆ ಒಂದು 10 ರೂಪಾಯಿ ಲೆಕ್ಕದಲ್ಲಾದರೂ ಬಂದಿರುತ್ತೇನೋ ಅಂತ. ಬಟ್ ಕಿಲೋಮೀಟ್ರ್ 10 ರೂಪಾಯಿ ಲೆಕ್ಕನೂ ಬಂದಿಲ್ಲ, ಎಂಥ ಮಣ್ಣೂ ಬಂದಿಲ್ಲ. ಅಂದರೆ ಕೆಲವೊಂದು ಆರ್ಡ್ರ್ ಹಿಂಗೆ ಇರ್ತದೆ. ಬಟ್ ನಾವು ಒಟ್ಟಿನಲ್ಲಿ ಒಂದು ಇನ್ಕಮ್ ಮಾಡ್ಕೊಂಡು ಬಂದ್ವಲ್ಲ ಮನೆಗೆ, ಸೊ ಅದೊಂದು ಗ್ರೇಟ್ ಥಿಂಗ್. ನಮ್ಮ ಅಣ್ಣದು ಬಂದು ಏನೋ ಕೆಲಸದ ವಿಷಯ. ಸೊ ಅದರಿಂದ ಕಾಲ್ ಮಾಡಿದರು, ಸೈಡಲ್ಲಿ ಆಗಿಬಿಟ್ಟು ಮಾತಾಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಅಯ್ಯೋ ಈ ಟ್ರಾಫಿಕ್ನ ದಾಟ್ಕೊಂಡು ಹೋಗೋದೇ ದೊಡ್ಡ ವಿಷಯ. ಈವ್ನಿಂಗ್ ಆಗ್ತಾ ಇದೆಯಲ್ಲ, ಟ್ರಾಫಿಕ್ ಹಂಗೆ ಬೇಜಾನ್ ಜಾಸ್ತಿ ಆಗುತ್ತೆ. ಇವತ್ತೆ ಎಲ್ಲಿ ಹೋಯ್ತಾರೋ ಗೊತ್ತಿಲ್ಲ ಜನಗಳು. ಅಂತಂದರೆ ಜಯನಗರ ಫಸ್ಟ್ ಬ್ಲಾಕ್ ಹತ್ರ ಇದ್ದೀವಿ. ಸೊ ಇಲ್ಲೇನು ಮಾಡ್ತಿದ್ದೀವಿ ಅಂತಂದರೆ ಕ್ರೋಮಾ ಶೋರೂಮ್ ಹತ್ರ ಇಲ್ಲೇ ಪೋಟ್ರ್ ಆರ್ಡ್ರ್ ಇತ್ತು. ಸೊ ಇಲ್ಲೇ ಪೋಟ್ರ್ ಆರ್ಡ್ರ್ ಬಿದ್ದಿತ್ತು. ಸೊ ಇಲ್ಲಿ ತೊಗೊಂಡು ಡ್ರಾಪ್ ಮಾಡೋಕ್ಕೆ ಇಲ್ಲೇ ಬಂದಿದ್ದು. ಇವಾಗ ನಾವು BTMಗೆ ಹೋಗಬೇಕು. ಅಂದರೆ ಒಂದು ರ್ಯಾಪಿಡೋ ID ಆರ್ಡ್ರ್ ಮಾಡ್ಕೊಂಬಂದೆ. ಸೊ ಅದರಿಂದ ನಮಗೆ 74 ರೂಪಾಯಿ ಪ್ರಾಫಿಟ್ ಇದೆ. ಒಂದೇ ಟೈಮಲ್ಲಿ ರ್ಯಾಪಿಡೋ ಮತ್ತು ಪೋಟ್ರ್ ಎರಡು ಮಾಡಿದ್ರಿಂದ ನಮಗೆ ತುಂಬ ಯೂಸ್ಫುಲ್ ಆಯಿತು. ಸೊ ಇವಾಗ ಏನು ಮಾಡೋಣ ಅಂತಂತಂದರೆ ಬ್ಯಾಕ್ ಟು BTM ಲೆವೆಲ್ಗೆ ಹಾಕ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂತಿದ್ದೀವಿ. ನಮ್ಮ ಟೋಟಲ್ ಎಷ್ಟು ಅರ್ನಿಂಗ್ಸ್ ಆಯಿತು ಅನ್ನೋದನ್ನು ನಾನು BTMಗೆ ಹೋದ್ಮೇಲೆ ಈ ಆರ್ಡ್ರ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಮತ್ತು ನಾಳೆ ಇನ್ನೊಂದೇನೋ ಒಂದು ಆಫರ್ ಬಿಟ್ಟಿದ್ದಾನೆ, ಅದು ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಇಲ್ಲಿ ನಾಯ್ಸ್ ಸ್ವಲ್ಪ ಜಾಸ್ತಿ ಇರ್ಬೋದು, ನಾನು ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡೋದು. ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ, ಬಟ್ 75% ಆಯಿತು. ಇನ್ನು 25% ಟ್ರೈ ಮಾಡಿದ್ವಿ, ಆಗಿಲ್ಲ ಇರೋರು. ಸೊ ಆಫರ್ ನೋಡಿರ್ತೀರಲ್ಲ ಹೇಗಿದೆ ಅನ್ನೋದನ್ನು. ಅಷ್ಟು ದೂರ ಬಂದ ಮೇಲೆ ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಉರಿತದೆ ಹೇಳಿ. ಸೊ ನೀವು ಏನಾದರೂ ಮಾಡಿದರೆ ನಿಮ್ಗೆ ಖಂಡಿತ ಗೊತ್ತಾಗಿರುತ್ತೆ. ಸೊ ಆ ರೇಂಜ್ಗೆ ಹೊರಟುಬಿಟ್ಟು ಅದು ಬಿಟ್ಟರೆ ಇವತ್ತಿನ ದಿನ ಒಂಥರ ಚೆನ್ನಾಗೇ ಹೋಯಿತು. ನೆಗೆಟಿವ್ ಆಗಿ ಮಾತಾಡೋದು ಬೇಡ. ಸೊ ಇವತ್ತಿನ ದಿನ ಚೆನ್ನಾಗೇ ಇತ್ತು ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ಕೊತೀವಿ. ನಮ್ಮ ಇನ್ಕಮ್ ಹೇಳಾಯಿತು ಆ್ಯಂಡ್ ನಮ್ಮ ವೀಡಿಯೋ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಿಂದ ಬೆಲ್ಲೈಕನ್ ತಪ್ಪದೆ ಆ್ಯಕ್ಟಿವ್ ಮಾಡಿ ಇಟ್ಕೊಳ್ಳಿ. ಮತ್ತು ನಾಳೆ ಸಿಗೋಣ ಇದೇ ಟೈಮ್ಗೆ. ಬಾಯ್.